ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರ ಆಟೋ ಚಾಲಕರ ಸಂಘಟನೆ ವತಿಯಿಂದ ಸಂಘಟನೆಯ ಬೆಳವಣಿಗೆಗಾಗಿ ದುಡಿಯುತ್ತಿರುವ ಚಾಲಕರಿಗೆ ರೇಷನ್ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆಟೋ ಚಾಲಕರ ಸಂಘಟನೆಯ ಅಧ್ಯಕ್ಷರಾದ ನಾಗೇಶ್ ರವರ ಅಧ್ಯಕ್ಷತೆಯಲ್ಲಿ ಸುಮಾರು 4 ವರ್ಷಗಳಿಂದ ಚಾಲಕರ ಸೇವೆಗಾಗಿ ಸಂಘಟನೆಯಿಂದ ರೇಷನ್ ಕಿಟ್ ಕೊಡುವ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದು, ಅದೇ ರೀತಿ ಇದೇ ದಿನಾಂಕ 26/7/2026 ಭಾನುವಾರದಂದು ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಮಾಜ ಸೇವಕರು, ಎಸ್ಕೆ ಫೌಂಡೇಶನ್ ಸಂಸ್ಥಾಪಕರಾದ ಶಾಂತಾ ಕೃಷ್ಣಮೂರ್ತಿರವರಿಗೆ ಅವರ ನಿರಂತರ ಸೇವೆಯನ್ನು ಗುರುತಿಸಿ ಸಮಾಜ ಸೇವಾ ಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅಪ್ಪು ಶಿವಣ್ಣ ಯುವ ಘರ್ಜನೆ, ರಾಜವಂಶದ ಅಭಿಮಾನಿಗಳ ಬಳಗದ ಅಧ್ಯಕ್ಷರಾದ ಕನ್ನಡಿಗ ಯೋಗಿ, ವಂದೇ ಮಾತರಂ ವೇದಿಕೆ ಸರ್ವ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಸಿಎಂ ಶಿವಕುಮಾರ್ ನಾಯಕ್, ಸ್ನೇಹಜೀವಿ ರಾಜು, ಕರ್ನಾಟಕ ಚಾಲಕರ ಒಕ್ಕೂಟದ ಗೌರವ ಅಧ್ಯಕ್ಷರಾದ ಜಿ ನಾರಾಯಣಸ್ವಾಮಿ, ಜೈ ಭಾರತ್ ವಾಹನ ಚಾಲಕರ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಚಂದ್ರಣ್ಣ, ಬೆಂಗಳೂರು ಆಟೋ ಸೇನೆ ಅಧ್ಯಕ್ಷರಾದ ಚೇತನ್, ಪೀಸ್ ಆಟೋ ಅಧ್ಯಕ್ಷರಾದ ರಘುನಾರಾಯಣ ಸೇರಿದಂತೆ ಕೃಷ್ಣರಾಜಪುರ ಆಟೋ ಚಾಲಕರ ಸಂಘಟನೆಯ ಪದಾಧಿಕಾರಿಗಳು, ಸದಸ್ಯರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಮಸ್ಕಾರ, ನನ್ನ ಹೆಸರು ನಾಗೇಶ್ ಅಂತೇಳಿ, ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಸಂಸ್ಥಾಪಕ. ಇವತ್ತಿನ ಕಾರ್ಯಕ್ರಮ ಶ್ರೀಮತಿ ಶಾಂತಾ ಕೃಷ್ಣಮೂರ್ತಿ ಅವರಿಗೆ ಸಮಾಜ ಸೇವಾ ಭೂಷಣ ಪ್ರಶಸ್ತಿಯನ್ನು ನಮ್ಮ ಎಲ್ಲ ಸಂಘಟನೆಯ ನಾಯಕರು ಬಂದಿದ್ದರು. ಇವತ್ತು ಆ ನಾಯಕರ ಕೈನಲ್ಲಿ ಇವತ್ತು ಸಮಾಜ ಸೇವಾ ಭೂಷಣ ಪ್ರಶಸ್ತಿ ನಮ್ಮ ಶಾಂತಾ ಕೃಷ್ಣಮೂರ್ತಿ ಮೇಡಮ್ ಅವ್ರಿಗೆ ನೀಡಿದೆ. ಹಾಗೆ ಅದೇ ಕಾರ್ಯಕ್ರಮದಲ್ಲಿ ನಮ್ಮ ರೇಷನ್ ಕಿಟ್ಟು ಕಾರ್ಯಕ್ರಮ ಕೂಡ ನಡೆಸೋಣ ಅಂಥೇಳಿ ಆ ಕಾರ್ಯಕ್ರಮ ಇವತ್ತು ಇಟ್ಕೊಂಡಿದ್ದೀರಿ. ಸತತವಾಗಿ ಸುಮಾರು 3.5 ವರ್ಷಗಳಿಂದ ಚಾಲಕರಿಗೆ ನಾವೊಂದು ಸ್ಕೀಮನ್ನು ಮಾಡಿ ಚಾಲಕರ ದುಡ್ಡಲ್ಲೇ ಯಾವುದೇ ಬೇರೆ ರಾಜಕೀಯ ನಾಯಕರು, ಬೇರೆ ಬೇರೆ ಸಂಘಟನೆ ನಾಯಕರು ಯಾವುದೂ ಕೂಡ ನಾವು ಅಪೇಕ್ಷೆ ಇಲ್ಲದೆ ನಮ್ಮ ಏನು ಒಂದು ಕಾರ್ಯಕ್ರಮವನ್ನು ನಮ್ಮ ಚಾಲಕರ ದುಡ್ಡಲ್ಲೇ ನಾವು ಈ ಕಾರ್ಯಕ್ರಮವನ್ನು ಸುಮಾರು 3.5 ವರ್ಷಗಳಿಂದ ನಡೆಸ್ಕೊಂಡ್ಬರ್ತಾಯಿದ್ದೀರಿ. ನಮ್ಮೆಲ್ಲರ ಚಾಲಕರು ಇವತ್ತು ಕೊಡ್ತಾ ಇರ್ತಕ್ಕಂಥ ಸಪೋರ್ಟು ಅವರ ಕುಟುಂಬಕ್ಕೆ ಭಾಳ ನೆರವಾಗ್ತಾ ಇದೆ. ಇನ್ನು ಮುಂದಕ್ಕೆ ಇನ್ನಷ್ಟು ನಾವು ಚಾಲಕರನ್ನು ಈ ಒಂದು ಸ್ಕೀಮಲ್ಲಿ ತಗೊಂಡು ಅವರಿಗೆ ಇನ್ನಷ್ಟು ಸೌಲಭ್ಯಗಳನ್ನು ನಾವು ಕೊಡಬೇಕಂತಿದ್ದೀರಿ. ಮುಂದಿನ ದಿನಗಳಲ್ಲಿ ನಾವು ಏನು ಆಟೋ ಕೂಡ ಕೊಡಬೇಕಂತೇಳಿ ಅದು ಒಂದು ಸ್ಕೀಮನ್ನು ನಾವು ಮಾಡ್ತಾಯಿದ್ದೀವಿ. ಇನ್ನಷ್ಟು ಸ್ಕೀಮ್ಗಳನ್ನು ಕೊಡಬೇಕು. ನಾವು ನಮ್ಮ ಚಾಲಕರು ಕೊಡುವಂಥ ಸಹಕಾರದಿಂದ ನಾವು ಈ ಒಂದು ಸ್ಕೀಮ್ಗಳನ್ನು ಮಾಡಬೇಕು. ಇನ್ನಷ್ಟು ಚಾಲಕರು ನಾವು ಸಾವಿರಾರು ಈ KRPುರಮಲ್ಲಿ ಸುಮಾರು ಒಂದು 2,000 ಆಟೋ ಚಾಲಕರನ್ನು ನಾವು ಸಂಘಟನೆಗೆ ಸೇರಿಸ್ಕೊಬೇಕಂತೇಳಿ ನಿರಂತರವಾಗಿ ನಮ್ಮ ಸಂಘಟನೆಯನ್ನು ಚಾಲನೆಯಲ್ಲಿ ಇಟ್ಟಿದ್ದೀವಿ. ಅಧ್ಯಕ್ಷರುಗಳು, ಸ್ಟ್ಯಾಂಡ್ ಅಧ್ಯಕ್ಷರುಗಳು ಮತ್ತು ಹಲವಾರು ಅಧ್ಯಕ್ಷರುಗಳು ಇದಕ್ಕೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳನ್ನು ಮಾಡ್ತಾಯಿದ್ದೀವಿ. ಇವತ್ತು ಕೂಡ ಅದೇ ರೀತಿ ಒಂದು ಯಾರೂ ಮರೆಯಲಾದಂಥ ಒಂದು ಕಾರ್ಯಕ್ರಮ ಇದು. ದೊಡ್ಡ ನಾಯಕರು ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದು ನಾಯಕರುಗಳೆಲ್ಲನೂ ಇವತ್ತು ನಮಗೆ ಹಾರೈಸಿ ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರ ಜೊತೆ ಇದ್ಕೊಂಡು ಮಾರ್ಗದರ್ಶನದಲ್ಲಿ ನಮ್ಮ ಚಾಲಕರಿಗೆ ಯಾವುದೇ ಒಂದು ತೊಂದರೆ ಆದರೆ ಆ ನಾಯಕರುಗಳಿಗೆ ತಿಳಿಸಿ ಅಲ್ಲಿರ್ತಕ್ಕಂಥ ನಮ್ಮ ಚಾಲಕರು ಹೋಗಿರ್ತಕ್ಕಂಥ ಚಾಲಕರಿಗೆ ಯಾವುದೇ ಒಂದು ತೊಂದರೆ ಆಗದಿದ್ದಂಗೆ ನಾವು ನೋಡ್ಕೊಳ್ಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ಅದಕ್ಕೆಲ್ಲರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನ ತಿಳಿಸ್ತೀನಿ. ನಮಸ್ಕಾರ. ಆಟೋ ಚಾಲಕರಿಗೆ ಹೊರತುಪಡಿಸಿ ಬೇರೆ ಯಾರಾದರೂ ಬೇರೆ ಕ್ಷೇತ್ರದಲ್ಲಿ ಯಾರಿಗಾದರೂ ಸಹಾಯ ಮಾಡುವಂಥದ್ದು ಅದೇನಾದರೂ ಮುಂದಿನ ದಿನಗಳಲ್ಲಿ ಯೋಚನೆ ಇದೆಯಾ ಸರ್? ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ಬಡವರಿಗಾಗಲಿ ಆಟೋ ಚಾಲಕರಿಗೆ ಬಿಟ್ಟು ಆ ಥರ ಯೋಚನೆ ಇದೆಯಾ? ಆ ಥರ ಯೋಚನೆ ಯಾವುದೂ ಇಲ್ಲ ಸರ್. ಮುಂದಿನ ದಿನಗಳಲ್ಲಿ ಮಾಡಬೇಕು. ನಾವು ಒಂದು ಸ್ಕೀಮನ್ನು ಮಾಡ್ತಾಯಿದ್ದೀವಿ. ಅದು ನಾವು ಈಗ ಒಂದು 2 ಸ್ಲಮ್ಮನ್ನು ನಾವು ದತ್ತಕ್ಕೆ ತೊಗೊಂಡಿದ್ದೀವಿ. ಆ ದತ್ತಕ್ಕೆ ತೊಗೊಂಡು ಆ ಮಕ್ಕಳಿಗೆ ಏನು ಬುಕ್ಕುಗಳಿರ್ಬೋದು, ಪೆನ್ಸಿಲ್ ಇರ್ಬೋದು, ಸಾಕಷ್ಟು ಕೆಲಸಗಳನ್ನು ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದಲ್ಲದೆ ರೋಡ್ನಲ್ಲಿ ಆಕ್ಸಿಡೆಂಟ್ ಆದವ್ರಿಗೆ ಹಾಸ್ಪಿಟ್ಲ್ಗಳಿಗೆ ಸೇರಿಸುವಂಥದ್ದು, ಮತ್ತು ಏನು ಗರ್ಭಿಣಿ ಸ್ತ್ರೀಯರಿಗೆ ಉಚಿತ ಆಟೋ ಸೇವೆಯನ್ನು ಕೊಡ್ತಾ ಇರ್ಬೋದು. ಇವೆಲ್ಲ ಕೂಡ ಕಾರ್ಯಕ್ರಮಗಳು ನಾವು ಮಾಡ್ಕೊಂಡು ಬರ್ತಾಯಿದ್ದೀರಿ. ಜನಸೇವೆ, ಜನಾರ್ದನ ಸೇವೆ, ಅದರ ಜೊತೆಗೆ ಅಪ್ಪು ಮಾರ್ಗದರ್ಶನದ ಸೇವೆಯಲ್ಲಿ ನಾವೆಲ್ಲರೂ ಕೂಡ
ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿ ನಮ್ಮ ಚಾಲಕರು ಭಾಳಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಯಿತು. ನಮ್ಮ ಚಾಲಕರ ಕುಟುಂಬಕ್ಕೆ ಇವತ್ತು ಏನು ಒಂದು ನೆರವು ಕೊಡ್ತಾ ಇದ್ದಾರೆ ನಮ್ಮೆಲ್ಲ ಚಾಲಕರು ಭಾಳ ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸರ್, ನಾವು ಗಮನಿಸಿದಂಗೆ ತುಂಬ ಜನ DL ಇಲ್ಲದೆ ಗಾಡಿ ಓಡಿಸೋದು KFM ಕ್ಷೇತ್ರದಲ್ಲಿ, ಇದ್ರ ಬಗ್ಗೆ ಏನು ಹೇಳ್ತೀರ ಸರ್? ಈಗ ಬರ್ತಾ ಇರ್ತಕ್ಕಂಥವ್ರು ಅನ್ಎಂಪ್ಲಾಯ್ಗಳಾಗಿದ್ದಾರೆ. ಅವ್ರಿಗೆ ಕೆಲಸ ಅಂತೇಳಿದರೆ ಈಸಿ ಅಂತೇಳಿದರೆ ಆಟೋ ಚಾಲನೆ ಮಾಡೋದು. ಅಂಥವ್ರಿಗೆ ಏನು ಸರ್ಕಾರದಿಂದ ಏನೋ ಒಂದು DL ಅನ್ನು ಏನು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗಳಲ್ಲಿ ವೆರಿಫೈ ಮಾಡಿ ತದನಂತರ ಅವರಿಗೆ DLಗಳನ್ನು ಕೊಡುವಂಥ ಕೆಲಸ ಮಾಡಬೇಕಾಗಿದೆ, ಸರ್ಕಾರ ಮಾಡಬೇಕಾಗಿರೋದು. ಈಗ ನಾವು ಸಂಘಟನೆಗಳು ಏನೇ ಹೇಳಿದ್ರು ಕೂಡ ಎಲ್ಲೋ ಒಬ್ಬ ಬರ್ತಾನೆ, ಅನ್ಎಂಪ್ಲಾಯ್ ಆಗಿರ್ತಾನೆ, ಎಲ್ಲೋ ಒಂದೆರಡು ದಿವಸ ಆಟೋ ಓಡಿಸೋದು ನೋಡಿರ್ತಾನೆ. ಕೆಲವೊಂದಿಷ್ಟು ಆಟೋ ಡ್ರೈವರ್ಗಳು ನಾನು ಅಷ್ಟು ಮಾಡಿದೆ ಇಷ್ಟು ಮಾಡಿದೆ ಅಂಥೇಳಿ ಅವ್ರಿಗೆ ಹೇಳಿದಾಗ ಅವರು ಏನು ಮಾಡ್ತಾರೆ, ನಾನು ಒಂದು ಆಟೋ ತೊಗೊಂಡು ಬಂದ್ಬಿಡೋಣ ಅಂಥೇಳಿ ಬರ್ತಾರೆ. ಅವ್ರ ಹತ್ರ DL ಇರೋಲ್ಲ, ಮತ್ತೊಂದು ಇರೋದಿಲ್ಲ. ಈಗ ನಮ್ಮ ಸಂಘಟನೆಯಲ್ಲಿ ಬಂದಂಥವ್ರು ನಾವು ಯಾವುದೇ ಒಂದು ನಮ್ಮ ಸಂಘಟನೆಗೆ ಸೇರಬೇಕಾದ್ರೆ DL ಕಂಪಲ್ಸರಿ ಇರಬೇಕು, ಮತ್ತು ಆಧಾರ್ ಕಾರ್ಡ್ ಕಂಪಲ್ಸರಿ ನಾವು ಮಾಡಿ ಅವ್ರಿಗೆ ಒಂದು ಬ್ಯಾಡ್ಜನ್ನು ಮಾಡಿ ನಮ್ಮ ಚಾಲಕರಿಗೆ ಈ ರೀತಿಯಾದಂಥ ಕೆಲಸಗಳನ್ನ ಮಾಡ್ಕೊಂಬರ್ತಾರೆ. ವೃತ್ತಿಯಲ್ಲಿ ಮೇನ್ ಏನಂದರೆ ತಾಳ್ಮೆ ತುಂಬ ಮುಖ್ಯ. ಹೌದು ಸರ್. ಅದರ ಸಲುವಾಗಿ ಒಂದು ಸಲಹೆ ಕೊಡಿ ನಿಮ್ಮ ಸದಸ್ಯರಿಗೆ. ಸರ್, ತಾಳ್ಮೆ ಅಂತೇಳಿದರೆ ಬೆಳಗ್ಗೆ ಚಾಲಕ ಎದ್ದು ಬಂದ ಮೇಲೆ ಅವನ ಗಾಡಿಯನ್ನು ತೊಳ್ಕೊಂಡು ದೇವರಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ಬಂದು ಕಾಯಕವೇ ಕೈಲಾಸ ಅಂತೇಳಿ ಬಂದು ಏನು ಬರುವಂಥ ಏನು ಕಸ್ಟಮರ್ಗಳು, ಪ್ರಯಾಣಿಕರು ಅವ್ರ ಜೊತೆ ನಗುನಗುತ್ತಾ ಮಾತಾಡಬೇಕು. ಮೊದಲು ನಮ್ಮ ಚಾಲಕರು ಮೊದಲು ಅವರು ನಗುನಗುತ್ತಾ ಮಾತಾಡಿದ್ರೆ ಅಲ್ಲಿಂದ ಅವರ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅವರು ಎಂಡಾಗೋವರೆಗೂ ಅದೇ ಖುಷಿ ಇರ್ತದೆ. ಮತ್ತು ಏನು ಸಾರ್ವಜನಿಕರು ಕೂಡ ಅದೇ ರೀತಿ ವರ್ತಿಸಬೇಕು. ಚಾಲಕರಿಗೆ ನಮ್ಮ ಚಾಲಕರ ಒಂದು ಏಳಿಗೆಗೆ ಅವರು ಕೂಡ ಶ್ರಮಿಸಬೇಕು. ಯಾಕಂದರೆ ಪ್ರಯಾಣಿಕರು ಕೊಡುವಂಥ ದುಡ್ಡಿನಿಂದಲೇ ನಾವು ಅನ್ನ ತಿಂತಾ ಇರೋದು. ಇವತ್ತು ಅವರು ಖುಷಿಯಿಂದ ಕೊಟ್ಟರೆ ನಾವು ನಮ್ಮ ಕುಟುಂಬಗಳನ್ನು ನಡೆಸ್ಕೊಂಡು ಹೋಗ್ತಾ ಇರೋದು. ಹಾಗಾಗಿ ಪ್ರಯಾಣಿಕರಲ್ಲೂ ನಾನು ಮನವಿ ಮಾಡ್ಕೊತೀನಿ, ನೀವು ಕೂಡ ಸೌಜನ್ಯದಿಂದ ವರ್ತಿಸಿ. ಡ್ರೈವರ್ಗಳ ಹತ್ರ ಕೆಲವೊಂದು ಚಾಲಕರು ಕಿಡಿಗೇಡಿ ಚಾಲಕರು, ಅವರು ಅನುಚಿತವಾಗಿ ವರ್ತಿಸ್ತಾರೆ. ಅಂಥವ್ರಿಗೆ ನಾವು ಬುದ್ಧಿ ಕಲಿಸುವಂಥ ಕೆಲಸ ನಮ್ಮ ಸಂಘಟನೆಗಳಿಂದ ನಾವು ಮಾಡ್ಕೊಂಡೇ ಬರ್ತಾಯಿದ್ದೀರಿ, ಈಗಲೂ ಕೂಡ ಮಾಡ್ತಾನೇ ಇದ್ದೀವಿ. ಅಂಥವ್ರನ್ನ ಸ್ಟೇಷನ್ಗಳಿಗೆ ಕರೆಸೋದು, ಅವ್ರಿಗೆ ಬುದ್ಧಿ ಹೇಳಿಸೋದು, ಇಲ್ಲ ಅವರಿಗೆ ಶಿಕ್ಷೆಯನ್ನು ಕೊಡಿಸೋದು, ಈ ರೀತಿ ಕಾನೂನು ರೀತಿಯಲ್ಲಿ ಅವರಿಗೆ ಕೊಡ್ತಾಯಿದ್ದೀವಿ ನಮ್ಮ ಸಂಘಟನೆಯಿಂದ. ಈಗ ನಮ್ಮ ಚಾಲಕರು ಎಲ್ಲರೂ ಕೂಡ ಪ್ರತಿಯೊಬ್ಬರಿಗೂ ನಾವು ಹೇಳ್ಕೊಡ್ತಾ ಇದ್ದೀವಿ, ಎಲ್ಲೇ ಒಂದು ಆಕ್ಸಿಡೆಂಟ್ ಆದರೂ ಕೂಡ ಮೊದಲು ಪ್ರಥಮವಾಗಿ ಹಾಸ್ಪಿಟ್ಲಿಗೆ ಸೇರಿಸಬೇಕು. ಆಮೇಲೆ ಗರ್ಭಿಣಿ ಸ್ತ್ರೀಯರಿಗೆ ಉಚಿತ ಆಟೋ ಸೇವೆಯನ್ನು ಕೊಡ್ತಾಯಿದ್ರಿ. SSLC ಮಕ್ಕಳು ಪರೀಕ್ಷೆ ಟೈಮಲ್ಲಿ ಏನು ಆ ಮಕ್ಕಳಿಗೆ ಶಾಲೆಗಳಿಗೆ ಬಿಡೋದಕ್ಕೆ ನಮ್ಮ ಆಟೋ ಚಾಲಕರು ಅರ್ಧ ರೇಟಿನಲ್ಲಿ ತೊಗೊಳ್ಬೇಕು ಅಂತೇಳಿ ಅದನ್ನು ಕೂಡ ಹೇಳ್ತಾ ಇದ್ದೀವಿ. ಹೀಗೆ ಹಲವಾರು ಕಾರ್ಯಕ್ರಮಗಳು ನಮ್ಮ ಸಂಘಟನೆ ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತೇನು ನಮ್ಮ ಶಾಂತಾ ಕೃಷ್ಣಮೂರ್ತಿಯವರು ನಮ್ಮ ಬೆನ್ನಿಂದೆ ಇದ್ದಾರೆ. ಅದರಿಂದ ಮತ್ತು ಈ ಕ್ಷೇತ್ರದ MLA ಕೂಡ ನಮಗೆ ಭಾಳ ಸಹಾಯವನ್ನು ಮಾಡಿದ್ದಾರೆ. ಹಾಗಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾಯಿದ್ವಿ. ನಮಸ್ಕಾರಗಳು.